ಹಲೋ, ವೆಲ್ಕಮ್ ಬ್ಯಾಕ್ ಟು ಜಕಾರ ಅಕಾಡೆಮಿ. ಸೊ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳೇ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು, ಈಗಾಗಲೇ ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ಗಳು ಸಮೀಪ ಬರ್ತಾ ಇದೆ. ಅಂದರೆ 5th of January ಪ್ರಿಪರೇಟರಿ ಎಕ್ಸಾಮ್ ಪ್ರಾರಂಭ ಆಗ್ತಾ ಇದ್ದಾವೆ. ಈ ವರ್ಷ 2026 ಅಲ್ಲಿ ನಿಮಗೆ 3 ಪ್ರಿಪರೇಟರಿ ಎಕ್ಸಾಮ್ಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಹಾಗೂ ಮುಖ್ಯವಾಗಿರುವಂಥ ಒಂದು ಬ್ರೇಕಿಂಗ್ ನ್ಯೂಸ್ ಏನು ಅಂದರೆ, ಈ ಒಂದು ಕ್ವಶನ್ ಪೇಪರ್ಗಳನ್ನು ಯಾವ ಥರ ಸೆಟ್ ಮಾಡಿರ್ತಾರೆ ಅಥವಾ ಇದನ್ನು ಎಲ್ಲಿಂದ ನಾವು ರೆಡಿ ಮಾಡ್ಕೊಳ್ಬೇಕು, ಸ್ಕೂಲ್ ಕಡೆಯಿಂದನೇ ರೆಡಿ ಮಾಡ್ಕೋಬೇಕಾ ಅಥವಾ ಸ್ಕೂಲ್ ಲೆವೆಲ್ ರೆಡಿ ಮಾಡ್ಕೋಬೇಕಾ ಅಥವಾ ಇದನ್ನು ಸ್ಟೇಟ್ ಲೆವೆಲಲ್ಲಿ ಬಿಡುಗಡೆ ಮಾಡ್ತಾರೆ ಎನ್ನುವಂಥದ್ರ ಬಗ್ಗೆ ಸೊ ಈಗ ನಮಗೆ ಕ್ಲಾರಿಫೈ ಸಿಕ್ಕಿದೆ. ಸೊ ಇಲಾಖೆ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಇವರು ಒಂದು ಅಧಿಕೃತವಾಗಿರುವಂಥ ಮಾರ್ಗಸೂಚಿಯನ್ನು ಇದಕ್ಕೆ ಸಂಬಂಧಿಸಿದಂತೆ ಕೊಟ್ಟಿದ್ದಾರೆ. ಸೊ ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದನ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂದ್ರೆ ಬೋರ್ಡ್ ಕಡೆಯಿಂದನೇ ಈ ವರ್ಷ ಏನ್ ಮಾಡ್ತಾ ಇದ್ದಾರೆ, ಕ್ವಶನ್ ಪೇಪರ್ ಅನ್ನ ಸಪ್ಲೈ ಮಾಡ್ತಾರೆ. ಅದನ್ನ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಥವಾ ಇದು ಎಲ್ಲರಿಗೂ ಕೂಡ ಲಭ್ಯ ಆಗ್ತಿದಾವ ಅಥವಾ ಯಾರಿಗೆಲ್ಲ ಆಗ್ತದೆ ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಕೊನೆಯವರೆಗೂ ಕೂಡ ಈ ಒಂದು ವಿಡಿಯೋವನ್ನ ವೀಕ್ಷಿಸ್ತಾ ಇರಿ. ಜಕಾರ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಜಕಾರ ಅಕಾಡೆಮಿನ ಸಬ್ಸ್ಕ್ರೈಬ್ ಅನ್ನ ಮಾಡಿ. ಬನ್ನಿ ವಿಡಿಯೋ ಹತ್ತ ನಾವು ಸಾಕ್ತಾ ಹೋಗೋಣ. ಮಾರ್ಗಸೂಚಿಯನ್ನ 30 ಡಿಸೆಂಬರ್ಗೆ ಏನ್ ಮಾಡಿದ್ದಾರೆ, ಇಲಾಖೆಯವರು ಬಿಡುಗಡೆಯನ್ನು ಮಾಡಿದ್ದಾರೆ. ಎದರ ಬಗ್ಗೆ ಇದೆ ಅಂದ್ರೆ 2025 ಹಾಗೂ 26ನೇ ಸಾಲಿನ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 1ರ ವೇಳಾಪಟ್ಟಿ ಮತ್ತು ಮಾರ್ಗಸೂಚಿ ಅನ್ವಯ ಪರೀಕ್ಷೆಯನ್ನು ನಡೆಸುವ ಬಗ್ಗೆ ಈಗಾಗಲೇ ಟೈಮ್ ಟೇಬಲ್ ಬಿಡುಗಡೆಯನ್ನ ಮಾಡಿದ್ದಾರೆ. ಅಂದ್ರೆ 5th of January ಇಂದ 10th of January ವರೆಗೆ ನಮ್ಮ ಪ್ರಿಪರೇಟರಿ ಎಕ್ಸಾಮ್ 1 ನಡೆಯುತ್ತದೆ. ಸೊ ಆ ದಿನ ಏನಾಗ್ತಾ ಇದೆ, ಕ್ವಶನ್ ಪೇಪರ್ ಅನ್ನ ಹೇಗೆ ಬೋರ್ಡ್ ಕಳಿಸ್ತದೆ ನಮಗೆ ಅನ್ನುವಂಥದ್ದು. ಈಗಾಗಲೇ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ ಸ್ಟೇಟ್ ಲೆವೆಲ್ ಬಂದಿತ್ತು, ಅದನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೊಂಡಿದ್ರು ಅದೇ ಥರ ಇಲ್ಲಿನ ಕೂಡ ಡೌನ್ಲೋಡ್ ಆಗುತ್ತೆ. ಅದೇ ಸ್ವಲ್ಪ ಚೇಂಜಸ್ ಅನ್ನ ಮಾಡಿದ್ದಾರೆ. ಅದೇನೆಲ್ಲ ಚೇಂಜಸ್ ಅನ್ನುವಂಥದ್ದನ್ನ ನಾವು ಡಿಸ್ಕಷನ್ ಮಾಡ್ತಾ ಸಾಗೋಣ. ಮೊದಲಿಗೆ ಏನ್ ಹೇಳಿದ್ದಾರೆ ಅಂದ್ರೆ, ಈಗಾಗಲೇ ಮಂಡಳಿಯಲ್ಲಿ ಏನ್ ಮಾಡಿದ್ದಾರೆ, ಜಾಲತಾಣದಲ್ಲಿ ಟೈಮ್ ಟೇಬಲ್ ಅನ್ನ ಪ್ರಕಟಿಸಿದ್ದಾರೆ. ಪ್ರಶ್ನೆ ಪತ್ರಿಕೆ ಮಾದರಿಯಂತೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಆಯಾ ದಿನದ ಪ್ರಶ್ನೆ ಪತ್ರಿಕೆಯ ವೇಳಾಪಟ್ಟಿಯಂತೆ ವಿಷಯವಾರು ಪ್ರಶ್ನೆ ಪತ್ರಿಕೆಯನ್ನು ಪರೀಕ್ಷಾ ದಿನದಂದು ಪೂರ್ವ ಅಂದ್ರೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 7 o'clockಗೆ ಇದು ಸ್ಕೂಲ್ ಲಾಗಿನ್ ಅಲ್ಲಿ ಓಪನ್ ಇರುತ್ತೆ. ಯಾವ ದಿನ ಇರುತ್ತೆ ಅಡ್ವಾನ್ಸ್ ಆಗಿ ಇಲ್ಲಿ ಕ್ವಶನ್ ಪೇಪರ್ ಕೊಡೋದಿಲ್ಲ. ಯಾವ ದಿನ ಎಕ್ಸಾಮ್ ಇರುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ 5th of January ಫಸ್ಟ್ ಲ್ಯಾಂಗ್ವೇಜ್ ಇತ್ತು ಅಂದ್ರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇರ್ಬೋದು, ಮರಾಠಿ ಇರ್ಬೋದು, ಉರ್ದು ಇರ್ಬೋದು, ತೆಲುಗು ಇರ್ಬೋದು, ತಮಿಳ್ ಇರ್ಬೋದು, ಯಾವುದು ಮೀಡಿಯಂ ಫಸ್ಟ್ ಲ್ಯಾಂಗ್ವೇಜ್ ಇದೆಯೋ ಎಲ್ಲ ಫಸ್ಟ್ ಲ್ಯಾಂಗ್ವೇಜ್ ಕ್ವಶನ್ ಪೇಪರ್ಗಳು 5th of January ಮಾರ್ನಿಂಗ್ 7 o'clockಗೆ ಮಾರ್ನಿಂಗ್ 7 o'clockಗೆ ಸ್ಕೂಲ್ ಲಾಗಿನ್ ಅಲ್ಲಿ ಲಭ್ಯ ಆಗ್ತವೆ. ಇದು ಸ್ಟೂಡೆಂಟ್ಗಳು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಓನ್ಲಿ HM. ಅದನ್ನು ಕೂಡ ಈಗಾಗಲೇ ನಿಮ್ಮ ಸ್ಕೂಲ್ ಲಾಗಿನ್ ಅಲ್ಲಿ KSEAB ಈಗಾಗಲೇ ನಿಮ್ಮ HMಗಳ ಮೊಬೈಲ್ ನಂಬರ್ ಕೂಡ ತೆಗೆದುಕೊಂಡಿರ್ಬೋದು. ಅದಕ್ಕೆ ಫಸ್ಟ್ ಒಂದು OTP ಬರುತ್ತೆ. ಆ OTP ಎಂಟ್ರಿ ಮಾಡಿದ ಮೇಲೆ ಆ ದಿನದ ಪ್ರಶ್ನೆ ಪತ್ರಿಕೆ ಬೆಳಗ್ಗೆ 7 ಗಂಟೆಯಿಂದ ಅದನ್ನ ಡೌನ್ಲೋಡ್ ಮಾಡಲಿಕ್ಕೆ ಪ್ರಾರಂಭ ಆಗ್ತದೆ ಎನ್ನುವಂಥದ್ದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರ ಶಾಲಾ ಲಾಗಿನ್ ಅಲ್ಲಿ ಅಪ್ಲೋಡ್ ಮಾಡಲಾಗುವುದು ಎನ್ನುವಂಥದ್ದನ್ನ. ಸೊ ಈಗಾಗಲೇ ಅದನ್ನ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಬೇಕು ಎನ್ನುವಂಥದ್ದು ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ ಯಾವ ತರ ಡೌನ್ಲೋಡ್ ಮಾಡ್ಕೊಂಡಿದ್ರಿ ಅದೇ ತರ ಅದು ಸ್ವಲ್ಪ ಬದಲಾವಣೆ ಇಲ್ಲಿ ಮಾಡಿದ್ದಾರೆ. ಅದೇನೇನೋದು ನೋಡ್ತಾ ಹೋಗಿ. ಹಾಗೂ ಒಂದಿಷ್ಟು ಇನ್ಸ್ಟ್ರಕ್ಷನ್ ಕೂಡ ಇಲಾಖೆ ಕೊಡ್ತಾ ಇದೆ. ಇನ್ನು ಇಲಾಖೆ ಏನ್ ಹೇಳ್ತಾ ಇದೆ ಅಂದ್ರೆ, ಯಾವಾಗ ನಾವು ಕ್ವಶನ್ ಪೇಪರ್ ಕೊಡ್ತೀವಿ, ಎಕ್ಸಾಮ್ ನಡೀತದೆ, ಅದರ ಮೌಲ್ಯಮಾಪನವನ್ನ ಶಾಲಾ ಹಂತದಲ್ಲಿ ಮಾಡಬೇಕು. ನೋಡ್ರಿ, ಇಲ್ಲಿ ಹೇಳ್ತಾ ಇದೆ, ಪರೀಕ್ಷೆ ನಡೆದ ಮರುದಿನವೇ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಮಾಡಬೇಕು. 5th of January ಫಸ್ಟ್ ಲ್ಯಾಂಗ್ವೇಜ್ ನಡೆದಿತ್ತು. 6th of January ಅದರ ಎಲ್ಲ ರಿಸಲ್ಟ್, ಆ ಸಂಬಂಧಿಸಿರುವಂತ ಸಬ್ಜೆಕ್ಟ್ ರಿಸಲ್ಟ್ ನಮ್ಮ ಹತ್ರ ರೆಡಿ ಇರಬೇಕು. ಆ ಒಂದು ಫಲಿತಾಂಶ ಹಾಗೂ ಕಲಿಕೆಯ ಕೊರತೆ ವಿದ್ಯಾರ್ಥಿ ಮತ್ತು ಪೋಷಕರ ಗಮನಕ್ಕೆ ತರುವುದು ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಮಾರ್ಕ್ಸ್ ಬಿದ್ದದ ಅನ್ನೊಂದು ಸ್ಟೂಡೆಂಟ್ಸ್ಗೂ ಕೂಡ ಹೇಳಬೇಕು, ಅವರ ಪ್ಯಾರೆಂಟ್ಸ್ಗೂ ಕೂಡ ತಿಳಿಸ್ಬೇಕು. ಏನೆಲ್ಲ ಕೊರತೆ ಇದೆ, ಎಲ್ಲಿ C+ ಹಾಗೂ NC ಮಕ್ಕಳಿದ್ದಾರೆ ಅಥವಾ ಒಂದು ಕಲಿಕೆಯಲ್ಲಿ ಮುಂದುವರೆದಿರುವಂತ ಮಗು ಇದೇನೋ ಅದೆಲ್ಲವನ್ನ ಪೋಷಕರಿಗೆ ಹಾಗೂ ಸ್ಟೂಡೆಂಟ್ಗೆ ಅದೇ ದಿನ ಸೆಕೆಂಡ್ ಎಕ್ಸಾಮ್ ಆಗಿರುವಂತ ಸೆಕೆಂಡ್ ಡೇನೆ ಅದನ್ನು ತಿಳಿಸಬೇಕು ಅಂತ ಹೇಳ್ತಾ ಇದ್ದಾರೆ. ನಂತರದ ಉಳಿದ ದಿನಗಳಲ್ಲಿ ವಿದ್ಯಾರ್ಥಿಯು ಕಲಿಯದೇ ಇರುವ ಅಂಶಗಳ ಬಗ್ಗೆ ಕಲಿಕೆಯಾಗುವಂತೆ ಅಗತ್ಯ ಕ್ರಮ ವಹಿಸುವುದು. ಪ್ರಸ್ತುತ ವಾರ್ಷಿಕವಾಗಿ 3 ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ನಡೆಸಲಾಗುತ್ತಿದ್ದು, ಸದರಿ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ಫಲಿತಾಂಶ ಸುಧಾರಣೆಗೆ ಅಗತ್ಯ ಕ್ರಮವನ್ನ ಕೈಗೊಳ್ಳುವುದು ಅಂತ ಹೇಳ್ತಾ ಇದ್ದಾರೆ. ನಾನು ಈಗಾಗಲೇ ಹೇಳಿದೆ, 3 ಎಕ್ಸಾಮ್ಗಳನ್ನ ಪ್ರಿಪರೇಟರಿ ಎಕ್ಸಾಮ್ ತಗೊಳ್ತಾರೆ. ಸೊ ಫಾರ್ ಎಕ್ಸಾಂಪಲ್ ನಿಮ್ಮ C++ ಅಥವಾ NC ಕಲಿಕೆಯಲ್ಲಿ ಹಿಂದುಳಿದಂಥ ಮಕ್ಕಳಿದ್ರು ಅಂದ್ರೆ ಅದಕ್ಕೆ ಮತ್ತೆ ಒಂದು ಕ್ರಿಯಾ ಯೋಜನೆ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ
ಅದರ ರಿಸಲ್ಟ್ ಅನ್ನ ಸೆಕೆಂಡ್ ಡೇನೆ ರೆಡಿ ಮಾಡ್ಕೊಳ್ರಿ ಅಂತ ಹೇಳ್ತಾ ಇದೆ. ಎಸ್, ಇನ್ನೊಂದು ವೇಳೆ ಏನಾದರೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು ಅಂದ್ರೆ ನೋಡ್ರಿ, ಒಂದು ವೇಳೆ ಪ್ರಶ್ನೆ ಪತ್ರಿಕೆ ಸೋರಿಕೆ, ಪರೀಕ್ಷಾ ಸಮಯದಲ್ಲಿ ನಕಲು ಮಾಡುವುದು, ಪ್ರಶ್ನೆ ಪತ್ರಿಕೆಯ ಫೋಟೋ ತೆಗೆಯುವುದು ಮತ್ತು ಪ್ರಶ್ನೆ ಪತ್ರಿಕೆಯನ್ನ ಸಾಮಾಜಿಕ ಜಾಲತಾಣದಲ್ಲಿ ವಾಟ್ಸಪ್ ಮುಖಾಂತರ ಹರಿಬಿಡುವುದು, ಪರೀಕ್ಷಾ ಕೇಂದ್ರದಲ್ಲಿ ಚೀಟಿಗಳನ್ನು ಸರಬರಾಜು ಮಾಡುವುದು, ಇನ್ನಿತರ ಯಾವುದೇ ಪರೀಕ್ಷಾ ಅವ್ಯವಹಾರ ಕಂಡು ಬಂತಂದ್ರೆ ಕರ್ನಾಟಕ ಆಕ್ಟ್ ನಂಬರ್ 18 ಆಫ್ 2017, ಕರ್ನಾಟಕ ಎಜುಕೇಶನ್ ಅಮೆಂಡ್ಮೆಂಟ್ ಆಕ್ಟ್ 2017 ಇದೆ, ಅದರ ಪ್ರಕಾರ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಎಸ್, ಇನ್ನು ಯಾವ ತರ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಎನ್ನುವಂಥದ್ದು. ಸೊ ಈಗಾಗಲೇ ನಮಗೆ ಗೊತ್ತಿರುವಂಥದ್ದು ಶಾಲೆ ಮುಖ್ಯ ಶಿಕ್ಷಕರ ಮಂಡಳಿ ಜಾಲತಾಣ ಪರೀಕ್ಷಾ ಪೂರ್ವ ಸಿದ್ಧತಾ ಪರೀಕ್ಷೆ 1ರ ವೇಳಾಪಟ್ಟಿಯನ್ನು ಡೌನ್ಲೋಡ್ ಅನ್ನ ಮಾಡಿಕೊಳ್ಳುವುದು, ಅದನ್ನ ವಿದ್ಯಾರ್ಥಿಗಳು ಈಗಾಗಲೇ ನೀವು ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದೀನಿ. ಎಸ್, ಆಯಾ ದಿನಗಳ ಪ್ರಶ್ನೆ ಪತ್ರಿಕೆ ಪರೀಕ್ಷೆ 1ರ ಅಂದ್ರೆ ಪ್ರಿಪರೇಟರಿ ಎಕ್ಸಾಮ್ 1 ಎಕ್ಸಾಮ್ ಏನಿರುತ್ತೆ ಆಯಾ ವಿಷಯದ ದಿನದಿಂದ ಪೂರ್ವಾಹ್ನ 7 ಗಂಟೆಗೆ ಮಂಡಳಿಯಿಂದ ಶಾಲಾ ಮುಖ್ಯ ಶಿಕ್ಷಕರ ಲಾಗಿನ್ಗೆ ಅಪ್ಲೋಡ್ ಅನ್ನ ಮಾಡಿರ್ತಾರೆ. ನಮ್ಮ ಸ್ಕೂಲ್ ಲಾಗಿನ್ ಅಲ್ಲಿ ಕ್ವಶನ್ ಪೇಪರ್ಗಳು ಬಂದ್ಬಿಟ್ಟಿರ್ತವೆ. ಅದನ್ನ ಸ್ವತಃ HM ಅವರು ಏನ್ ಮಾಡ್ಬೇಕಂದ್ರೆ ತಮ್ಮ ಮೊಬೈಲ್ ಸಂಖ್ಯೆಗೆ ಬಂದಿರುವಂತಹ OTP ಅನ್ನ ನಮೂದಿಸಿ ಪ್ರಶ್ನೆ ಪತ್ರಿಕೆಯನ್ನ ಡೌನ್ಲೋಡ್ ಮಾಡಿಕೊಳ್ಳಬೇಕು. ಆಯಾ ದಿನದ ಎಲ್ಲಾ ವಿಷಯದ ಪ್ರಶ್ನೆ ಪತ್ರಿಕೆಗಳನ್ನು ಲಾಗಿನ್ ಅಲ್ಲಿ ಲಭ್ಯವಿರುವುದನ್ನ ಖಾತ್ರಿಪಡಿಸಿಕೊಂಡು ಗೌಪ್ಯತೆ ಕಾಪಾಡಿಕೊಂಡು ವಿದ್ಯಾರ್ಥಿಗಳ ಅನುಗುಣವಾಗಿ ಮುದ್ರಿಸಿಕೊಳ್ಳುವುದು. ನಮ್ಮ ಶಾಲೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅಷ್ಟೇ ಕಾಪೀಸ್ ಕ್ವಶನ್ ಪೇಪರ್ ಅನ್ನ ನಾವು ಪ್ರಿಂಟ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಅನ್ನ ತಕ್ಕೊಳ್ಬೇಕಾಗಿರುವಂಥದ್ದು. ನೋಡ್ರಿ, ಇನ್ನೊಂದು ಇನ್ಸ್ಟ್ರಕ್ಷನ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಪ್ರಶ್ನೆ ಪತ್ರಿಕೆಗಳ ಮುದ್ರಣ ಸಂದರ್ಭದಲ್ಲಿ ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್, ಮೊಬೈಲ್ ಫೋನ್ ಇತ್ಯಾದಿ ಬಳಸದಂತೆ ಕ್ರಮ ವಹಿಸುವುದು. ನಾವು ಏನಾದರೂ ಜೆರಾಕ್ಸ್ ಅಂಗಡಿಗೆ ಹೋದ್ವಿ ಅಥವಾ ಬೇರೆ ಎಲ್ಲ ನೆಟ್ ಸೆಂಟ್ರಿಗೆ ಹೋಗಿ ಎಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ತಾ ಇದ್ವಿ ಅಂದ್ರೆ ಅದರ ಮೇಲೆ ಈ ವರ್ಷ ಮುಂದೆ ಹೇಳ್ತಾ ಇದ್ದೀನಿ ನಾನು, ಈ ವರ್ಷ ಎಲ್ಲೇ ಕ್ವಶನ್ ಪೇಪರ್ ಹೋಯ್ತು ಅಂದ್ರೂ ಕೂಡ ಗೊತ್ತಾಗ್ತದೆ. ಸೊ ಅದಕ್ಕಾಗಿ ಮ್ಯಾಕ್ಸಿಮಮ್ ಟ್ರೈ ಮಾಡಿ. HM ಆದವರು ನಿಮ್ಮ ಶಾಲಾ ಕಂಪ್ಯೂಟರ್ ಇರ್ಬೋದು ಅಥವಾ ಲ್ಯಾಪ್ಟಾಪ್ ಇರ್ಬೋದು, ಅದರಿಂದನೇ ಅಥವಾ ಅತಿ ವಿಶ್ವಾಸಿಕವಾಗಿರುವಂತಹ ನಿಮ್ಮದೇ ಯಾವುದೋ ಒಂದು ಸೋರ್ಸ್ ಇತ್ತು ಅಂದ್ರೆ ಅಲ್ಲಿಂದ ಮಾತ್ರ ಅದನ್ನ ಪ್ರಿಂಟ್ ಅನ್ನು ತೆಗೆದುಕೊಳ್ಳಿ. ಪ್ರಶ್ನೆ ಪತ್ರಿಕೆಯನ್ನ ಮುದ್ರಣ ಮಾಡಿದ ನಂತರ ಪ್ರಿಂಟ್ ಅನ್ನು ತೆಗೆದುಕೊಂಡ ನಂತರ ಅದರ ಕಾಪಿ ಎಲ್ಲಿಯೂ ಇರಬಾರ್ದು. ಬೈ ಚಾನ್ಸ್ ನೆಟ್ ಸೆಂಟರ್ ಅಲ್ಲಿ ಇರುವಂತ ಚಾನ್ಸಸ್ ಇದೆ, ಅಥವಾ ನಾವು ಎಲ್ಲಿ ಜೆರಾಕ್ಸ್ ಅಂಗಡಿಯಲ್ಲಿ ಕೊಟ್ಟಿರ್ತೀವಿ ಅಲ್ಲಿ ಇರುವಂತ ಚಾನ್ಸಸ್, ಅದನ್ನ ಸಂಪೂರ್ಣವಾಗಿ ಕ್ಲಿಯರ್ ಆಗಿದೆ ಅನ್ನುವಂಥದ್ದನ್ನು ಕನ್ಫರ್ಮ್ ಅನ್ನ ಮಾಡಿಕೊಳ್ಳಬೇಕು. ಇನ್ನೊಂದು ಏನ್ ಕೊಟ್ಟಿದ್ದಾರೆ, ಪರೀಕ್ಷಾ ನಂತರ ಉತ್ತರ ಪತ್ರಿಕೆಗಳು ಈಗಾಗಲೇ ನಾನು ಹೇಳಿದ್ದೀನಿ, ಅದೇ ದಿನ ಏನ್ ಮಾಡಬೇಕು, ಸೆಕೆಂಡ್ ಡೇ ನಮ್ದು ರಿಸಲ್ಟ್ ರೆಡಿ ಆಗಿರಬೇಕು. ಎಸ್, ಇನ್ನೊಂದು ಬಿಗ್ ಅಪ್ಡೇಟ್ ಏನು ಅಂದ್ರೆ ಈ ಸಲ ಲಾಸ್ಟ್ 2 ಪೇಪರ್ ಮಿಡ್ ಟರ್ಮ್ ಎಕ್ಸಾಮ್ಗೆ ಲಾಸ್ಟ್ 2 ಪೇಪರ್ಗೆ ಮಾತ್ರ ಏನ್ ಮಾಡಿದ್ರು, ವಾಟರ್ ಮಾರ್ಕ್ ಅನ್ನು ಕೊಟ್ಟಿದ್ರು ಶಾಲಾ ಸಂಕೇತದ್ದು. ಸೊ ಇವಾಗ ಏನ್ ಮಾಡ್ತಾ ಇದ್ದಾರೆ, ಇದು ನೋಡ್ರಿ, ಇಲ್ಲಿ ಒಂದೇ ಕ್ವಶನ್ ಪೇಪರ್ ಎಲ್ಲಾದರೂ ಹೋಯ್ತು ಅಥವಾ ಹರಿಬಿಡ್ತು ಅಂದ್ರೆ ನಿಮ್ಮ ಶಾಲಾ ಸಂಕೇತ ಇರ್ತದೆ, ಅದರ ಪ್ರಕಾರ ಕಂಡು ಹಿಡಿತಾರೆ ಯಾವ ಶಾಲೆದಿದು ಪ್ರಶ್ನೆ ಪತ್ರಿಕೆ ಅನ್ನುವಂಥ ಅದರ ಮೇಲೆ ಕ್ರಮವನ್ನ ಜರುಗಿಸ್ತಾರೆ. ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡಿಕೊಳ್ಳುವ ಸಂದರ್ಭದಲ್ಲಿ OTP ಬರ್ತದೆ, ಅದರ ಮುಖಾಂತರ ಡೌನ್ಲೋಡ್ ಮಾಡಿಕೊಳ್ಳಬೇಕು. ಸೊ ಈ ಸಲ ಏನ್ ಮಾಡಿದ್ದಾರೆ ಅಂದ್ರೆ ಶಾಲಾ ಲಾಗಿನ್ ವಾಟರ್ ಮಾರ್ಕ್ನು ಕೂಡ ಕ್ವಶನ್ ಪೇಪರ್ ಮೇಲೆ, ಪ್ರತಿಯೊಂದು ಕ್ವಶನ್ ಪೇಪರ್ನ ಪ್ರತಿಯೊಂದು ಪೇಜ್ ಮೇಲೆ ಇರ್ತದೆ. ಇದು ಬಹಳಷ್ಟು ಮುಖ್ಯವಾಗಿರುವಂಥದ್ದು. ಎಲ್ಲಾದರೂ ಮಿಸ್ ಆಗಿ ಬೇರೆ ಕಡೆ ಹೋಯ್ತು ಅಂದ್ರೆ, ಏನೋ ಬೈ ಚಾನ್ಸ್ ಆಯಿತು ಅಂದ್ರೆ ಅದರ ಸಂಪೂರ್ಣ ಜವಾಬ್ದಾರಿ ಮುಖ್ಯೋಪಾಧ್ಯಾಯರ ತಲೆಗೆ ಇರ್ತದೆ. ಹಾಗಾಗಿ ಅದನ್ನು ಅತಿ ಎಚ್ಚರಿಕೆಯಿಂದ ಪ್ರಶ್ನೆ ಪತ್ರಿಕೆ ಪ್ರಿಂಟ್ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಅನ್ನ ತೆಗೆದುಕೊಳ್ಬೇಕಾಗಿರುವಂಥದ್ದು. ಸೊ ಇದು ಆಗಿತ್ತು ಸಂಪೂರ್ಣವಾಗಿರುವಂತಹ ಪ್ರೊಸೆಸ್. ನಿಮ್ಮ HM ಗಳಿಗೆ ಅದು ಗೊತ್ತಿರ್ತದೆ. ಇನ್ನೊಂದು ಬಿಗ್ ಅಪ್ಡೇಟ್ ಏನಿದೆ ಅಂದ್ರೆ ಈ ಎಲ್ಲ ಮಾರ್ಕ್ಸ್ಗಳನ್ನ ಸ್ಯಾಡ್ಸ್ ಅಲ್ಲಿ ನಾವು ಈ ಸಲ ಅಪ್ಲೋಡ್ ಮಾಡಬೇಕಾಗಿರುವಂಥದ್ದು. ಎಸ್, ಇನ್ನೊಂದು ಹೆಚ್ಚುವರಿ ಕೆಲಸ ಮುಖ್ಯೋಪಾಧ್ಯಾಯರಿಗೆ, ಸಬ್ಜೆಕ್ಟ್ ಟೀಚರ್ಸ್ಗೆ. ಹಾಗಾಗಿ ಅವತ್ತಿಂದ ಅವತ್ತೇ ಸಾಧ್ಯ ಆದರೆ ಕರೆಕ್ಷನ್ ಮಾಡಿಕೊಂಡು ಇವ್ಯಾಲ್ಯುವೇಷನ್ ಅನ್ನ ಮಾಡ್ರಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮೌಲ್ಯಮಾಪನದ ನಂತರ ವಿದ್ಯಾರ್ಥಿಗಳ ಅಂಕಗಳನ್ನು ಸ್ಯಾಡ್ಸ್ ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡಿ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಗಮನ ಹರಿಸುವಂತೆ ತಿಳಿಸಿದೆ ಅಂತ ಹೇಳಿದ್ದಾರೆ. ಸೊ ಅಂದ್ರೆ ಸ್ಯಾಡ್ಸ್ ಅಲ್ಲಿ ಇದನ್ನು ಕೂಡ ಅಪ್ಲೋಡ್ ಮಾಡಬೇಕಾಗಿರುವಂಥದ್ದು. ಸೊ ಹಾಗಾಗಿ ಪ್ರಿಪರೇಷನ್ ಚೆನ್ನಾಗಿರಲಿ. ಹಾಗೂ ಇದನ್ನ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಬೇಕು, ಮೊದಲಿಗೆ ನಮ್ಮ KSEAB ವೆಬ್ಸೈಟ್ ಅಲ್ಲಿ ಹೋಗಬೇಕು. ತದನಂತರ ಇಲ್ಲೊಂದು ಹೊಸ ಟ್ಯಾಬ್ ಅನ್ನು ಕೊಟ್ಟಿರ್ತಾರೆ, ಪ್ರಿಪರೇಟರಿ ಎಕ್ಸಾಮ್ 1 ಅಂತ ಹೇಳಿ. ಅಲ್ಲಿ ಆಯಾ ವಿಷಯದ ಸಬ್ಜೆಕ್ಟ್ ನಮ್ದು ಯಾವ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇದೆಯೋ, ಫಸ್ಟ್ ಲ್ಯಾಂಗ್ವೇಜ್ ಉರ್ದು ಇದೆಯೋ, ಮರಾಠಿ ಇದೆಯೋ, ಇಂಗ್ಲಿಷ್ ಇದೆಯೋ, ತೆಲುಗು ಇದೆಯೋ, ತಮಿಳ್ ಇದೆಯೋ, ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ನಮ್ಮ ಮಾಧ್ಯಮಕ್ಕೆ ಸಂಬಂಧಿಸಿದಂತೆ, ನಮ್ಮ ಭಾಷೆಗೆ ಸಂಬಂಧಿಸಿದಂತೆ ಅಲ್ಲಿಂದ ಕೇರ್ಫುಲ್ ಆಗಿ ಪ್ರಿಂಟ್ ಅನ್ನು ತೆಗೆದುಕೊಂಡು ನಮ್ಮ ವಿದ್ಯಾರ್ಥಿಗಳು ಕೊಟ್ಟು ಸೆಕೆಂಡ್ ಡೇನೇ ವ್ಯಾಲ್ಯೂಯೇಷನ್ ಆಗಬೇಕು. ವ್ಯಾಲ್ಯೂಯೇಷನ್ ಆದಮೇಲೆ 6 ಸಬ್ಜೆಕ್ಟ್ ವ್ಯಾಲ್ಯೂಯೇಷನ್ ಆದಮೇಲೆ ಲಾಸ್ಟಿಗೆ
ಲಾಸ್ಟಿಗೆ ಸ್ಯಾಡ್ಸಲ್ಲಿ ಅದನ್ನು ಅಪ್ಲೋಡ್ ಮಾಡಬೇಕಾಗಿರುವಂಥದ್ದು ಅಂಕಗಳನ್ನು. ಸೊ ಬಹಳಷ್ಟು ಕೇರ್ಫುಲ್ ಆಗಿ ಮಾಡಿರಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ, ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಜಕಾರ್ ಅಕಾಡೆಮಿನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.